ಈಜಾಡೋದು ಇದು ಚೆನ್ನಾಗಿದೆ, ಅದೊಂಥರ ಗುಡ್ ಲೈಫ್ ಅದು. ಎಷ್ಟು ಕೋಟಿ ಕೊಟ್ಟರು ಸಿಗಲ್ಲ. ಇನ್ನೂ ಸಾಧ್ಯ ಆಯ್ಕೆ ಮಾಡಿರೋದು ಮಾತ್ರ ನಂಗೆ ತುಂಬ ಇಷ್ಟ ಆಯ್ತೈತೆ. ಈ ಕಡೆ ಆಯ್ಕೆ ಮಾಡಿರೋದು ಆದಷ್ಟು ಬೇಗ ಶಿಫ್ಟ್ ಆಗಬೇಕು. ಅಯ್ಯೋ ಗುರುಜಿ ಆಗಲಿ. ಈ ಜವನಹಳ್ಳಿ ಗೊತ್ತಾ ನಿಮ್ಗೆ? ಗೊತ್ತು, ಜಾವನಹಳ್ಳಿ, ಜಕ್ನಹಳ್ಳಿ, ಜವನಹಳ್ಳಿ ತಾವು ಸಂಬುನಹಳ್ಳಿ. ಜವನಹಳ್ಳಿ ತಾವು ಲಿಫ್ಟ್ಗೆ ಹೋದ್ರೆ ಒಬ್ರು ಫಾರ್ಮ್ ಹೌಸ್ ಮಾಡಿದ್ರೆ ಉಳಿದು ರೇಷ್ಮೆದು ಅಲ್ಲಿ ಹೋದೆ ಗುರುಜಿ. ಏನ್ ಸಖತ್ತಾಗಿತ್ತು ಕ್ಲೈಮೇಟು, ಅವ್ರು ಇದ್ದ ಜಾಗ. ಫಾರ್ಮ್ ಹೌಸ್ ಮಾಡಿದಾಗ ಮಾಡ್ಬಿಟ್ಟು ಉಳ ಸಾಕಕ್ಕೆ ಒಂದು 15-20 ಜನ ಕೆಲ್ಸಕ್ಕೆ ಬರ್ತಾರೆ ಅಲ್ಲಿ. ನ್ಯಾಚುರಲ್ ಆಗಿ ಎಷ್ಟು ಚೆನ್ನಾಗಿತ್ತು ಅಂದ್ರೆ ಹೋಗಿ ಸೇರ್ಕೊಬಿಡ್ಬೇಕು. ಹೌದು ಹೌದು, ಅಕ್ಕಪಕ್ಕ ತೆಂಗಿನ ಗಿಡ, ರೇಷ್ಮೆ ಗಿಡ. ಅದನ್ನೇ ಹೇಳಿದ್ದು, ನಮ್ದು ಬೇಕಾದಷ್ಟು ಜಮೀನು ಇತ್ಕೊಂಡು ಮಾಡೋರಿಲ್ಲ, ಎಲ್ಲ ಬೆಂಗೆ. ಸೊ ಯಾರಿಗೂ ಬೇಕಿಲ್ಲ. ಯಾರ ಹತ್ರನೋ ಕೆಲ್ಸಕ್ಕೆ ಹೋಗಿ ಜೀವನ ಮಾಡಬೇಕು, ದುಡ್ಡು ಬರ್ಬೇಕಷ್ಟೇ, ದುಡ್ಡು ಬರಬೇಕು. ಅಲ್ಲ, ಅಲ್ಲಿ ಹೋಗಿ ಅವ್ರನ್ನೇ ಕೂರ್ಸ್ ಕಳ್ಸೋದಿಲ್ಲ. ಬೇರೆಯವ್ರ ಹತ್ರ ಆದ್ರೆ ಅವ್ರ ಕಾಲ ತೋರಿಸಿ ಕೈಲಿ ಮಾಡಿ ಬರ್ತಾರೆ. ಹಾ, ಸೊ ಮತ್ತೆ ರಿಸ್ಟ್ರಿಕ್ಷನ್, ಇವತ್ತು ರಜಾ ಹಾಕೋಂಗಿಲ್ಲ, ಬರಲೇಬೇಕು. ಬಟ್ ಅದು ನಮ್ದು ಸ್ವಂತ ಅಲ್ಲ ಅದು. ಅದನ್ನ ಯಾರೋ ಥರ್ಡ್ ಪರ್ಸನ್ಗಳು ಉತ್ಕೊಂಡು 20-30 ವರ್ಷದಿಂದ ಬೇರೆಯವರು ಮಾಡ್ಕೋತಿದ್ದಾರೆ. ಇವ್ರುಗಳು ಬೇರೆಯವ್ರ ಹತ್ರ ಕೂಲಿಗೆ ಹೋಗ್ಕೊಂಡು ಅವ್ರು ಯಾರು IAS ಆಗಲಿ IPS ಆಗಲಿ ಅದು ಕೂಲಿನೇ ಲೆಕ್ಕ. ಹೌದು, ಟೀಚರ್ ಆಗಲಿ ಇಂಜಿನಿಯರ್ ಆಗಲಿ ಇವರು ಏನಾದರೂ ಆಗಲಿ, ಇವರು ಮೆಟ್ರೋ ಸೂಪರ್ವೈಸರ್ ಆಗಲಿ ಅವ್ರ ಹತ್ರ ಕೂಲಿ ತಾನೇ ಹೋಗೋದು, ಸಂಬಳ ಕೈ ಹೊಡ್ಲೇಬೇಕಲ್ಲ. ನೀವೇ ರಾಜರಾಗಿ ಅಂದ್ರೆ ಆಗೋ ಯೋಗ್ಯತೆ ಇಲ್ಲ. ನಾನು ಬೆಳಿಗ್ಗೆ ಇಲ್ಲಿ 6:30-7 ಗಂಟೆಗೆ ಎದ್ದು ಸ್ಟಾರ್ಟ್ ಮಾಡ್ತೀವಲ್ಲ, ಅಲ್ಲೇ ಮಾಡಿ 7 ಗಂಟೆ ಬೇಡ, ಒಂದು 12 ಗಂಟೆ ಗಂಟೆ ಮಾಡಿ ಮನೆಗೆ ಬರೋಣ. ಫಿಸಿಕಲಿ ಸ್ಟ್ರೆಸ್ಸು, ಮೆಂಟಲಿ ಸ್ಟ್ರೆಸ್ಸು. ಅಲ್ಲಿ ಆ ಥರ ಇಲ್ಲ, ಸ್ಟೇ ಮಾಡಬೇಕು, ಹೀಗೆ ಮಾಡಬೇಕು ಅಂತ ಏನಿಲ್ವಲ್ಲ, ಮಾಡಿ. ಯಾಕೆ ಉದ್ಧಾರ ಆಗೋದಿಲ್ಲ? ಎಲ್ಲ ರೈತರುಗಳು, ಎಲ್ಲರೂ ಬೇರೆಯವ್ರು ಅಂತ ಜನಗಳಿಗೆ ಟೋಟಲ್ ಹಿಡಿಯೇಟ್ಗಳೆಲ್ಲ ಮಾಡೋ ಕೆಲಸಗಳು ಇದ್ದೇನೆ. ಇವ್ರ ಮೆಂಟಾಲಿಟಿನೇ ಈ ಥರದ್ದು. ಬೇರೆಯವ್ರ ಹತ್ರ ಕೈ ಚಾಚ್ಕೊಂಡು ಸಂಬಳಕ್ಕೆ ಅವ್ರು ಕೊಟ್ಟಂಗೆ, ಅವರು ಡೇ ಕೊಟ್ಟರೆ ನೈಟೇ ಹೋಗ್ಬೇಕು, ಡೇ ಶಿಫ್ಟ್ ಕೊಟ್ಟರೆ ಡೇ ಶಿಫ್ಟ್ ಹೋಗ್ಬೇಕು. ಸೊ ಅವ್ರು ಹೇಳ್ದಂಗೆ ಕೇಳ್ಕೊಂಡು ಬೇರೆ ಹತ್ರ ಕೂಲಿಗೆ ಹೋಗ್ತಾರೆ. ಅದೇ ನಮ್ದೆಲ್ಲ ಅಷ್ಟೆಲ್ಲ ಬಿದ್ದಿದೆ. ಅದನ್ನ ಇವಾಗ ಹೇಳಿದ್ರಲ್ಲ, ಅದರ ಫಾರ್ಮ್ ಹೌಸ್ ಮಾಡಿಕೊಂಡು ರಾಜರ ಥರ ಎಷ್ಟಾಯ್ತು ಬೆಳಕೊಂಡು ಒಂದೊಂದು ಕಾರ್ಗಳು ಇಟ್ಕೊಂಡು ಓಡಾಡ್ಕೊಂಡು 4 ಜನಕ್ಕೆ ಅನ್ನ ಹಾಕೊಂಡು ಒಂದು ಆಧ್ಯಾತ್ಮ ಸಾಧನೆ ಮಾಡಿಕೊಂಡು, ಗಿಳಿಗಳು, ಪಕ್ಷಿಗಳು, ನವಿಲುಗಳು, ಪ್ರಾಣಿ ಪಕ್ಷಿಗಳು ಎಷ್ಟು ಚೆನ್ನಾಗಿರ್ತದೆ ಎಲ್ಲ. ನೇಚರ್ ಎಷ್ಟು ಚೆನ್ನಾಗಿರುತ್ತೆ, ಒಳ್ಳೆ ಗಾಳಿ, ಒಳ್ಳೆ ನೀರು, ಒಳ್ಳೆ ಆಹಾರ. ಸೊ ಒಂದೆರಡು ಹಸು ಕಟ್ಕೊಂಡು, ನಾಟಿ ಹಸುಗಳನ್ನ ಒಂದೆರಡು ಎಮ್ಮೆ ಕಟ್ಕೊಂಡು ಒಂದೆರಡು ಕುರಿಗಿರಿ ಮೇಯಿಸ್ಕೊಂಡ್ರೆ ಇಲ್ಲಿ ಏನ್ ಮಾಡ್ತಾರೋ ಅದಕ್ಕಿಂತ ಡಬಲ್ ಮಾಡ್ಬೋದು. ಇಲ್ಲಿ ಮಾಡಿದ್ರು ಇಲ್ಲಿ ಖರ್ಚು ಅರ್ಧಕ್ಕರ್ಧ ಖರ್ಚಿರ್ತದೆ. ಎಲ್ಲ ಬರೀ ಸ್ಕೂಲು, ಕಾಲೇಜು, ಹಾಸ್ಪಿಟ್ಲು ಕೊಡ್ಬೇಕು. ಅಲ್ಲಿ ಉಪ್ಪು ಮೆಣಸು ಒಂದು ಕೊಂಡದ್ ಬಿಟ್ರೆ, ಅದನ್ನು ಉಪ್ಪೊಂದು ಬಿಟ್ಕೊಂಡ್ರೆ ಮೆಣಸನ್ನು ಕೂಡ ಬೆಳಿಬಹುದು. ತೆಂಗು ಮರಕ ಹಾಕೊಂಡು ಅಡಿಕೆ ಮರಕ ಉಬ್ಬಿಸ್ಬಿಟ್ಟ ಅಂದ್ರೆ ಮೆಣಸನ್ನ ಹೌದು ಮನೆ ಹತ್ರನೇ ಬೆಳ್ಕೊತೀವಿ. ಇನ್ನೇನು ಕೊಂಡಂಗಿಲ್ಲ, ಏನಿಲ್ಲ. ನೀರು ಫ್ರೀ ಆಗಿ ಸಿಗ್ತದೆ. ಇವಾಗ ಬೋರ್ವೆಲ್ ಹಾಕ್ಸಿದೀವಿ, ನೀರು ಫ್ರೀ. ಸೊ ಗಾಳಿ ಫ್ರೀ. ಸೊ ಮತ್ತೆ ಸೂರ್ಯನ ಕಿರಣ ಫ್ರೀ. ಸೊ ಏನೇನು ಬೇಕೋ ಪ್ರತಿ ಒಂದು ಬೆಳಿಬಹುದು. ನಮ್ದೇ ತೋಟ ಇತ್ತು, ನಾವೇ ಬೆಳೀತಾ ಇದ್ವಲ್ಲ. ಈ ಥರದ್ದು ಇಲ್ಲ ಅನ್ನೋಂಗಿಲ್ಲ. ಎಂಟ್ರೆನ್ಸ್ ಇಂದ ಒಂದು ರೌಂಡ್ ಬಂದ್ರೆ ಒಬ್ಬ ಮನುಷ್ಯನ ಜೀವನಕ್ಕೆ ಏನು ಬೇಕೋ ಅದು ಅಷ್ಟು ಇತ್ತು. ತೊಂಡೆಕಾಯಿ, ಬೆಂಡೆಕಾಯಿ, ಪಡವಲಕಾಯಿ, ಹಾಗಲಕಾಯಿ, ನುಗ್ಗೆಕಾಯಿ, ಅಕ್ಸೆಕಾಯಿ, ಬಿದಿರಿಂದ ಹಿಡಿದು ಮಲ್ಲಿಗೆ ಹೂವಿಂದ ಹಿಡಿದು ಕಾಕಡ ಹೂವು, ಕಾಫಿ ಬೀಜ ಕೂಡ ಬೆಳೆದ್ರು ನಮ್ಮಪ್ಪ. ಒಂದು 8-10 ಥರದ್ದು ಬಾಳೆ ಮರಗಳು, ಅಂದ್ರೆ 8-10 ಬಾಳೆ ಮರ ಅಲ್ಲ, 8 and 10 ಟೈಪ್ ಆಫ್ ಬನಾನಾ, ಪಪಾಯ ಮರಗಳು. ಹೌದು. ಆಮೇಲೆ ವಿಳ್ಳೆದೆಲೆ, ಅಡಕೆ, ತೆಂಗು, ಮೆಣಸಿಕಾಯಿ, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ. ಒಬ್ಬ ಮನುಷ್ಯನಿಗೆ ನಿತ್ಯಕ್ಕೆ ಬೆಳಗ್ಗೆದ್ದು ಪೂಜೆ ಮಾಡುತ್ತವಿಂದ ಹಿಡಿದು ಎಂಡ್ ಡೇಗೆ ತನಕ ಏನೇನು ಬೇಕೋ, ಮನೆಗೆ ಏನೇನು ಬೇಕೋ ಪ್ರತಿ ಒಂದು ಬೆಳೀತಾ ಇದ್ರು. ನೀವು ಹೇಳುವಾಗ ಅಲ್ಲಿ ಅದು ಚಕ್ಕೆ, ಅದು ಬಿಟ್ಟರೆ ಏಲಕ್ಕಿ,
ಇದೊಂದು 2-3 ಥರದ್ದು ಬಿಟ್ಕೊಂಡ್ರೆ ಬಾಕಿ ಎಲ್ಲ ಬೆಳಿಬೋದು. ಉಪ್ಪು ಎಲ್ಲ ಬಿಟ್ಕೊಂಡ್ರೆ ಮಿಕ್ಕಿದ ಪ್ರತಿ ಒಂದು ಬೆಳಿತಾ ಇದೀವಿ. ನಾನು ಕಣ್ಣಾರ್ ನೋಡಿ ತುಂಬಾ ವರ್ಷಗಳಲ್ಲಿ ಇದ್ದು ಮಾಡಿರುವಂತಹದ್ದು. ಇನ್ನು ಮನೆಗೆ ಬಂದ್ರೆ ಅವಾಗ ಇವಾಗಿನ ಥರ ವೆಹಿಕಲ್ ಒಂದು ಇರಲಿಲ್ಲ ಅಷ್ಟೇ, ಎತ್ತಿನ ಗಾಡಿ ಇತ್ತು. ಅದನ್ನ ಬಿಟ್ಕೊಂಡ್ರೆ ಒಂದು ಕೊಡ್ಲಿ, ಕುಡ್ಲು, ಹಾರೆ, ನೇಗ್ಲು, ನೊಗ, ಮಣೆ, ಎತ್ತಿನ ಗಾಡಿ, ಸೊ ಕಳಕುಕ್ಕೆ ಮತ್ತು ಕೋಲ್ಗುದ್ಲಿಗಳು, ಅದು 1-2 ಎಲ್ಲ ಜೊತೆಗಟ್ಟಲೆ ಇತ್ತು. 15-20 ಇತ್ತು. ಒಂದು ಕುಡ್ಲು ಅಂದ್ರೆ 15. ಹೌದು, ಪಿಕಾಸಿ ಅಂದ್ರೆ 2 ಕಡೆ ಬರೋದನ್ನ ಪಿಕಾಸಿ ಅಂತ ಹೇಳ್ತಾರೆ. ಫ್ರಂಟ್ ಒಂದ್ ಕಡೆ ಚೂಪಾಗಿರುತ್ತೆ, ಇನ್ನೊಂದ್ ಕಡೆ ಬಾಚಿ ತರ ಇರುತ್ತೆ, ಅದು ಪಿಕಾಸಿ. ಹೌದು, ಕೋಲ್ ಗುದ್ಲಿ ಇದ್ರೆ ಒಂದ್ ಕಡೆ ಇರ್ತಲ್ಲ, ಅದು ಕೋಲ್ ಗುದ್ಲಿ. ಆ ಕಳಕುಕ್ಕೆ ಅಂತ ಕಳೆ ತೆಗಿದನ್ನ ಅದು ಪ್ರತಿ ಈ ತರದಿಲ್ಲ ನಂಗಿಲ್ಲ. ಎತ್ತಿನ ಗಾಡಿಗೆ ಹಾಕೋ ಆಯಿಲ್ ತವಿಂದ ಹಿಡಿದು ಪಿನ್ ಟು ಪಿನ್ ಒಬ್ಬರ ಹತ್ರ ಒಂದು ಇದು ಬೇಕು, ಒಂದು ಮೊಳೆ ಬೇಕು ಅಂದ್ರೂ ಬೇರೆ ಹತ್ರ ಹೋಗ್ತಿರ್ಲಿಲ್ಲ. ಪ್ರತಿ ಒಂದು ಗರಕ್ಸದಿಂದ ಹಿಡಿದು ಹೌದು ಅವ್ರ ತರ ನಾನು ಚಾಲೆಂಜ್ ಮಾಡ್ತೀನಿ. ಇವತ್ತು ಇಡೀ ಮಂಡ್ಯ ಡಿಸ್ಟ್ರಿಕ್ಟ್ ನಲ್ಲಿ ನಮ್ ತರದ ತೋಟ, ಇಡೀ ಮಂಡ್ಯ ಡಿಸ್ಟ್ರಿಕ್ಟ್ ಗೆ ಹೇಳ್ತಿದ್ದೀನಿ ನಾನು, ನಮ್ ತರದ್ದು. ಯಾಕಂದ್ರೆ ನಾನು ಹೇಳ್ತಿಲ್ಲ, ಜನಗಳು ಈಗಲೂ ಹೇಳ್ತಾರೆ. ಸೊ ನಮ್ಮ ಫ್ಯಾಮಿಲಿ ಕರ್ಕೊಂಡು ಹೋದ್ರೆ ನಿಮ್ ತೋಟ ಹೀಗಿತ್ತು, ಒಳಗಡೆ ಒಬ್ಬರು ಎಂಟರ್ ಆಗಕ್ ಆಗ್ತಿರ್ಲಿಲ್ಲ, ಸುತ್ತ ಬೇಲಿ ಹಾಕ್ತಾರ ಇತ್ತು, ಮುಂದೆ ಹಳ್ಳ ಇತ್ತು, ಒಳಗಡೆ ಹೋಗ್ಬೇಕಾದ್ರೆ 4-5 ಬಾಗಿಲುಗಳು ಹೋಗ್ಬೇಕು, ಯಾರು ಒಳಗಡೆ ಎಂಟರ್ ಆಗಕ್ ಆಗ್ತಿರ್ಲಿಲ್ಲ. ಸೊ ಮರಳು ಎಂಟ್ರೆನ್ಸ್ ಅಲ್ಲಿ ಯಾರಾದ್ರೂ ಹೋದ್ರು ಕೂಡ ಗೊತ್ತಾಗ್ಬೇಕು, ಈ ಕಡೆ ಬಾವಿ, ಆ ಕಡೆ ಹಳ್ಳ, ಈ ಕಡೆ ಅವೆರಡು ಮಧ್ಯದಲ್ಲಿ ಈ ತರ ಹಿಂಗೆ ದಾರಿ, ಅಲ್ಲಿ ಉದ್ದಕ್ಕೂ ಮರಳು ಹಂಟ್ಬಿಟ್ಟು ಲೈನ್ ಎಳ್ಕೊಂಬರೋರು ಇವ್ರು ಹೊರಗಡೆ ಬರ್ಬೇಕಾದ್ರೆ. ಸೊ ಮತ್ತೆ 3 ಬಿದಿರದು ಬಾಗಿಲುಗಳು, ಹಳ್ಳ ದಾಟ್ಕೊಂಡು ನೀರ್ ದಾಟ್ಕೊಂಡು ಒಳಗಡೆ ಹೋಗ್ಬೇಕು. ಅದು ಬಿಟ್ಟು ಸುತ್ತ ಯಾವ ಕಡೆಯಿಂದ ಬಂದ್ರು ಜಾಗ ಇಲ್ಲ, ಹೋದ್ರೆ ಇದೊಂದು ಕಡೆಯಿಂದನೇ ಹೋಗ್ಬೇಕು. ಸೊ ಸೀಬೆ ಮರತವಿಂದ ಹಿಡಿದು ಪ್ರತಿ ಒಂದನ್ನು ಈ ತರದಿಲ್ಲ ನಂಗಿರ್ಲಿಲ್ಲ. ತೋಟದಲ್ಲಿ ಮತ್ತೆ ರಾಗಿ ಒಂದ್ ಕಡೆಗೆ, ಜೋಳ ಒಂದ್ ಕಡೆಗೆ, ಮೆಣಸಿನಕಾಯಿ ಒಂದ್ ಕಡೆಗೆ, ಸೊ ಭತ್ತ ಗದ್ದೆಲಿ ಬೆಳೀತಾ ಇತ್ತು. ಪ್ರತಿ ಒಂದು ಒಬ್ಬ ಮನುಷ್ಯನ ಜೀವನಕ್ಕೆ ಏನೇನ್ ಬೇಕೋ ಎಲ್ಲ ಇತ್ತು. ಮನೆಯಲ್ಲೂ ಅದೇ ತರ ಹೇಳಿಲ್ವಾ, ಒಂದು ಮೊಳೆ ಕೂಡ ಯಾರ ಹತ್ರ ಬೇರೆ ಹತ್ರ ಕೇಳೋಂಗಿರ್ಲಿಲ್ಲ. ಸೊ ಊರಲ್ಲಿ ಯಾವ್ದಾರ ಮದುವೆಗೆ ಚಪ್ರ ಅಂದ್ರೆ ಒಂದು 45 ಸರ್ವೆ ಮರ ಇತ್ತು ನಮ್ಮ ಮನೆ ಮುಂದೆನೆ. ಎಲ್ಲ ಬಂದು ನಮ್ಮ ಹತ್ರ ತಗೊಂಡು ಹೋಗ್ತಿದ್ರು, ಏನೇ ಬೇಕಿದ್ರು ನಮ್ಮ ಹತ್ರ ಕೇಳ್ತಿದ್ರು. ಸ್ವಲ್ಪ ಸರ್ವೆ ಮರ ಇರ್ಲಿ, ಒಂದ್ ನೇಗ್ಲು ಬೇಕಿರ್ಲಿ, ನೊಗ ಬೇಕಿರ್ಲಿ, ಒಂದ್ ಎತ್ತಿನ ಗಾಡಿ ಬೇಕಿರ್ಲಿ, ಒಂದ್ ಮಣೆ ಬೇಕಿರ್ಲಿ, ಒಂದ್ ಎಕ್ಸ್ಟ್ರಾ ಆರೆ ಬೇಕಿರ್ಲಿ, ಯಾವ್ದಕ್ಕೆ ಆಗ್ಲಿ ನಮ್ಮ ಹತ್ರ ಜನ ಬರೋ ಇಟ್ಕೊಂಡಿದ್ರು ಹೊರತು ಇವ್ರು ಒಬ್ಬರ ಹತ್ರ ಒಂದು ಇಂಥದ್ದು ಬೇಕು ಅಂತ ಕೇಳೋ ತರ ಇರ್ಲಿಲ್ಲ. ಆ ತರ ಇತ್ತು. ಆದ್ರೆ ಮಕ್ಕಳ ಕಾಲದಲ್ಲಿ ಪಾಪಿಗಳು ಎಲ್ಲ ಮನೆ ಉಣ್ಸಿ ಊರಿಗೆಲ್ಲ ಇದ್ದಿದ್ದೆಲ್ಲ ಅವ್ರು ಇಟ್ಟಿದ್ದೆಲ್ಲ ದಾನ ಮಾಡಿ ಕೊಟ್ಟು, ಯಾಕೆ ಇವ್ರು ಹೋದಾಗ ತಿನ್ನಕ್ ಬೇಕು, ಅವ್ರು ಕಾಫಿ ಗಿಫಿ ಕೊಡ್ಬೇಕಲ್ಲ ಏಂಜಲ್ಗೆ. ಸೊ ಅದಕ್ಕೆ ಬೇಕಾದ್ರೆ ಕೊಟ್ಟು ಎಲ್ಲ JCB ತಗೊಂಡೋಗಿ ಹಿರು ಹಳೆ ಮನೆ ಉಣ್ಸಿ, ಸೊ ದೊಡ್ಡಣ್ಣಂಗೆ ಅವ್ನ ಜಮೀನ್ ತಗೊಂಡ ಅದನ್ನ, ಆ ತೋಟನ. ಸೊ ಅದೇ ತರ ನಾನು ಇನ್ನೊಂದು ಕಡೆ ದೊಡ್ಡಕಟ್ಟೆ ಅಂತಿದೆ, ಅಲ್ಲಿ ಅದೇ 4 ಎಕರೆ ಅದೇ ತರ ಮಾಡಿದ್ದೆ. ಅಲ್ಲಿ ಕೊನೆಗೆ ಇಲ್ಲಿ ಬೆಂಗಳೂರಲ್ಲಿ 1000 ಜನಕ್ಕೆ ಸರ್ವಿಸ್ ಕೊಡ್ಬೇಕಾಯ್ತಲ್ಲ. ಸೊ ಅದೇ ಹಣೆ ಬರೈತೇನೋ. ಸೊ ಇಲ್ಲ ಈಗ್ಲೂ ಹಾಗೆ ಇದೆ ಅದು. ಹೌದು, ಈಗ್ಲೂ ಹಾಗೆ ಇದೆ ಅದು. ಮೇಲ್ಗಡೆ 4 ಎಕರೆ ಹಂಗೆ ಇದೆ. ಅದ್ರಲ್ಲಿ ಯಾರೋ ಇವ್ರುಗಳಿಗೆ ಯಾರು ಗಂಡಸ್ರಲ್ಲಿ ಅಣ್ಣ ತಂದಿರೋ ಜೊತೆಲಿ ಹುಟ್ಟಿರೋರು, ಅದ್ರಲ್ಲಿ ಅವನ ಒತ್ತುವರಿ ಒಂದ್ ಎಕರೆ ಒತ್ತುವರಿ ಮಾಡ್ಕೊಂಡ್ಬಿಟ್ಟವ್ ಅಳತೆ ಮಾಡಿಸ್ಕೊಂಡು. ಇನ್ನೂ 3 ಎಕರೆ ಹಾಗೆ ಇದೆ. ಅದನ್ನ ಬಿಟ್ಟು ಇವಾಗ ನಾನು ಆಶ್ರಮ ಕಟ್ತಾ ಇರ್ತವು, ಪಿತ್ರಾರ್ಜಿತ ಆಸ್ತಿ ಅದೊಂದು, ಅದು ಹಾಗೆ ಇದೆ. ಅದು ಬಿಟ್ಟು ಊರ ಕಡೆ ಒಂದು ಸೈಟ್ ಅದೇ, ಮೇಲ್ಗಡೆ 2 ಸೈಟ್ ಅವೆ. ಇಷ್ಟೆಲ್ಲ ಹಿತ್ಕೊಂಡು ನಮ್ಮ ತಂದೆ ಕಾಲಕ್ಕೆ ಮುಗೀತು. ನಮ್ಮ ಕಾಲಕ್ಕೆ ನಾನು ಬೆಂಗಳೂರು ಬರೋ ತನಕನೂ, ನಾನು SLC ಮುಗಿದು ಬೆಂಗಳೂರು ಬರೋ ತನಕನೂ ಹಾಗೆ ನಡೀತಾ ಇತ್ತು. ಅವನು ಅದನ್ನ ನಮ್ಮ ದೊಡ್ಡಣ್ಣ ಕೊಟ್ಬಿಟ್ರು ಅದೇ ತರ ಇತ್ತು. ಇನ್ನೂ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಿದೆ, ಮಾಡ್ರನ್. ಆಮೇಲೆ ಸೈಕಲ್ ಆಗ್ಲಿ, ಟಿವಿ, ಫ್ರಿಡ್ಜು, ವಾಷಿಂಗ್ ಮೆಷಿನ್ ಎಲ್ಲ ತಗೊಂಡೋಗಿ ಕೊಟ್ಟಿದ್ದೆ ನಮ್ಮ ತಾಯಿಗೆ. ಸೊ ಆಮೇಲೆ ನಮ್ಮ ತಾಯಿ ತೀರೋದ್ಮೇಲೆ, ನಮ್ಮ ತಂದೆ ತೀರೋದ್ಮೇಲೆ ನಮ್ಮ ತಾಯಿ ಯಾವ ಬೆಂಗಳೂರು ಬಂದ್ರು, ಮನೆ ಪಾಳು ಬೀಳ್ತು. ಸೊ ಅದಾದ್ಮೇಲೆ ಬೆಂಗಳೂರು ಬಂದು ನಾನು ಒಂದು 30 years ಆಗಿರ್ಬೋದು. 30 ವರ್ಷದಲ್ಲಿ ಇಷ್ಟೆಲ್ಲ ಪ್ರಾಪರ್ಟಿಗಳು ಮಾಡಿದ್ದೀನಿ. ಇವಾಗ ಅದನ್ನು ಉಳಿಸ್ಕೊಳ್ಳೋಕೆ ನಮ್ಮ ಮಕ್ಕಳುಗಳಿಗೆ ಯೋಗ್ಯತೆ ಆಗ್ತಾ ಇಲ್ಲ. ಇದನ್ನ ಹೇಳೋದು ಯಾರಿಗೆ ಎಷ್ಟೆಷ್ಟು ಲಭ್ಯನೋ ಅಷ್ಟೇ. ಬಟ್ ನಮ್ಮ ತಂದೆ ಹೇಳದ್ನಲ್ಲ, ಅವ್ರು ಅದೇನೇ ಇರ್ಲಿ ಅವ್ರ ಜೀವನ ಇಲ್ಲ ನನ್ನ ಕೈಲಾಯ್ತು. ನಾನು ಎದೆ ತಟ್ಕೊಂಡು ಹೇಳ್ತೀನಿ, ನಮ್ಮ ತಂದೆ ಏನ್ ಮಾಡಿದ್ರು ನಾನು ಅದನ್ನ ಮಾಡಿದೆ, ಅದಕ್ಕಿಂತ ಜಾಸ್ತಿನೇ ಮಾಡಿದ್ದೀನಿ. ನಾನು ಅವ್ರು ಕಷ್ಟಪಟ್ಟ ಮಾಡಿದ್ರು, ನಾನು ಮೆಂಟಲಿ ಮಾಡಿದ್ದೀನಿ, ನಾನು ಬುದ್ಧಿಶಕ್ತಿಯಿಂದ ಮಾಡಿದ್ದೀನಿ. ಸೊ ಇವಾಗ ನಮಗೆ ಹುಟ್ಟಿರೋ ಮಕ್ಕಳು ಶುದ್ಧ ಯೂಸ್ಲೆಸ್ಗಳು, ಶುದ್ಧ ಯೂಸ್ಲೆಸ್. ಯಾಕೆ ಹಿಂಗಾಗ್ಬಿಟ್ರು ಅಂದ್ರೆ ಅವರೆಲ್ಲ ಹೇಳಿಲ್ವ, ನಾನು ಎಂಜಿಲ್ಗೆ ಆಸೆ ಪಡ್ತಾರೆ ಹೊರತು
ಸೊ ಬೇರೆ ಹತ್ರ ಕೈ ಚಾಚಕ್ಕೆ ಆಸೆ ಪಡ್ತಾರೆ ಹೊರತು ನಾನು ರಾಜನಾಗಿರ್ಬೇಕು ಅನ್ನೋದು ಅವ್ರ ತಲೆನಲ್ಲಿಲ್ಲ. ಶ್ರಮ ಬಿಡಲ್ಲ. ಶ್ರಮ ಬಿಡೋದಿಲ್ಲ. ಈ ಥರ ಮೈಂಡ್ ಸೆಟ್ ಅವರು. 1 ಇಯರ್ ಬೇಕಾಗುತ್ತಾ ಫುಲ್ಲು ಕಂಪ್ಲೀಟ್ ಆಗಕ್ಕೆ? ಬೇಕಾಗ್ತದೆ. ಕೆಲಸ ಹೌದು. ನಾನು ನನ್ನ ಮಗಳಿಗೆ ಅದನ್ನೇ ಹೇಳ್ತಾ ಇದ್ದೀನಿ, ಅದೆಲ್ಲ ಬಿಟ್ಬಿಡ್ರಮ್ಮ, ಬಿಟ್ಬಿಟ್ಟು ಒಂದು 6-7 ಹಸುಗಳು ಇಟ್ಕೊಂಡು ಹೈನುಗಾರಿಕೆ ಆರಾಮಾಗಿ. ಹೌದು. ಇನ್ನು ಮಗನಂತೂ ಅವನು ಹೆಣ್ಮಕ್ಳಿಗಿಂತ ಮಗ ಇಂಪ್ರೂವ್ ಮಾಡಬೇಕು, ಬೇಕಿಲ್ಲ ಅವನಿಗೆ ಬೇಕಿಲ್ಲ. ಹೇಳಿಲ್ವಾ ನಿಮ್ಮ ಮನೆಯಲ್ಲಿ ನಿಮ್ಮ ಮಿಸ್ಸಸ್ಸು ಒಳ್ಳೆ ರಾಗಿ ಬಾಲು, ಸೊಪ್ಪಿನ ಸಾರು, ತರಕಾರಿ, ಮೇಲೊಂದಷ್ಟು ತುಪ್ಪ ಹಾಕಿ ಬಂದರೆ ಊಟ ಮಾಡ್ಕೊಂಡು ಹೋಗಿದ್ರೆ, ಇಲ್ಲ ನಿನ್ನ ಅದಲ್ಲ ಇರಲಿ, ಅದು ನನಗೆ ಬೇಡ, ನಾನು ಹೋಟ್ಲಲ್ಲಿ ಹೋಗಲ್ಲ, ಯಾರು ಪೂರಿನೋ ಸಾಗುನೋ ಯಾವ್ದಾರು ಕೊಳಕಿಡ್ಡ ನೆನ್ನೆ ಮಾಡಿದ್ದೆ ಯಾವ್ದಾರು ಇಡ್ಲಿನೋ ತಿನ್ಕೊಂಡು ಹೋಗ್ತೀನಿ. ಡೈಲಿ ಅದೇ ಥರ ಮಾಡೋದು. ಮನೆಯಲ್ಲ ಯಮ್ಮ ಪಾಪ ನಮ್ಮ ಯಜಮಾನ ತಿನ್ಕೊಂಡು ಹೋಗಿ ಅಂತ ರೆಡಿ ಮಾಡಿಡೋದು. ಸತೀಸು ರೋಡಲ್ಲಿ ಎಲ್ಲೆಲ್ಲಿ ಸಿಗ್ತವೆ ತೆಳ್ಳು ಗಾಡಿಗಳಲ್ಲಿ, ಹೋಟ್ಲುಗಳಲ್ಲಿ ತಿನ್ಕೊಂಡು ಬರೋದು. ಇದನ್ನ ಹಣೆ ಬರ ಅಂತಾರ ಅಥವಾ ಬುದ್ಧಿವಂತರು ಅಂತಾರ? ನಿನ್ನೆ ಸಬಕ್ಕೆ ಸೊಪ್ಪು ಹಾಕಿ ಬೆರಕೆ ಸೊಪ್ಪು ಹಾಕಿ ಹುಳಿ ಕಾಳಾಗಿ ಮಾಡಿದ್ರು. ಏನು ಟೇಸ್ಟ್ ಇತ್ತು ಅಂದರೆ, ಸೊ ಇದು ನನಗೆ ಬೇಜಾರಾಗೋದು.